ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ಇವತ್ತು ನಾವು ಕೆಲವೊಮ್ಮೆ ತಮಾಷೆಗೆ ಕೇಳೋ, ಕೆಲವೊಮ್ಮೆ ನಿಜವಾಗ್ಲೂ ಕುತೂಹಲದಿಂದ ಕೇಳೋ ಒಂದು ಪ್ರಶ್ನೆ ಇದೆ. ಅಂದ್ರೆ, ವೀರ್ಯ ಕುಡಿದ್ರೆ ಅಥವಾ ಮುಖಕ್ಕೆ ಹಚ್ಕೊಂಡ್ರೆ ಚರ್ಮ ಚೆನ್ನಾಗಾಗುತ್ತಾ ಅಂತ. ಇದರ ಬಗ್ಗೆ ನಮಗೆ ವೀರ್ಯ, ಸೌಂದರ್ಯದ ಮಿಥ್ಯಗಳು ಮತ್ತು ವಾಸ್ತವಗಳು ಅನ್ನೋ ಒಂದು ಲೇಖನದ ಕೆಲವು ಭಾಗಗಳು ಸಿಕ್ಕಿವೆ. ಇದ್ರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ, ಏನ್ ಸತ್ಯ ಅಂತ. ಸರಿ, ಹಾಗಾದ್ರೆ ಮೂಲ ಪ್ರಶ್ನೆಗೆ ಬರೋಣ. ವೀರ್ಯಕ್ಕೂ ಚರ್ಮದ ಹೊಳಪಿಗೂ ಏನಾದರೂ ಸಂಬಂಧ ಇದೆಯಾ? ವಿಜ್ಞಾನ ಏನು ಹೇಳುತ್ತೆ ನೋಡೋಣ. ಈ ಲೇಖನದ ಪ್ರಕಾರ, ಲೇಖನದಲ್ಲಿ ಹೇಳಿರೋ ಪ್ರಕಾರ ವೀರ್ಯದಲ್ಲಿ ಕೆಲವು ಅಂಶಗಳಿವೆ ಅಲ್ವಾ? ಫ್ರುಕ್ಟೋಸ್, ಪ್ರೋಟೀನ್, ಎನ್ಸೈಮ್, ಸತು, ಸಿಟ್ರಿಕ್ ಆಸಿಡ್, ಹೀಗೆ. ಆದರೆ ಅದರ ಪ್ರಮಾಣದ ಬಗ್ಗೆ ಏನು ಹೇಳಿದ್ದಾರೆ? ಹೌದು, ನೀವ್ ಹೇಳಿದ ಹಾಗೆ ಆ ಅಂಶಗಳೆಲ್ಲ ಇವೆ. ಆದ್ರೆ ಇಲ್ಲಿ ಗಮನಿಸಬೇಕಾದ ಮುಖ್ಯವಾದ ಪಾಯಿಂಟ್ ಏನು ಅಂದ್ರೆ, ಲೇಖನ ಸ್ಪಷ್ಟವಾಗಿ ಹೇಳುತ್ತೆ, ಈ ಘಟಕಗಳ ಪ್ರಮಾಣ ಇದೆಯಲ್ಲ, ಅದು ತುಂಬಾ ಕಡಿಮೆ. ಅಂದ್ರೆ ಚರ್ಮಕ್ಕೆ ಏನೋ ದೊಡ್ಡ ಮಟ್ಟದಲ್ಲಿ ಪ್ರಯೋಜನ ಕೊಡೋ ಅಷ್ಟು ಪ್ರಮಾಣದಲ್ಲಿ ಇಲ್ವೇ ಇಲ್ಲ. ಸುಮ್ನೆ ಇದೆ ಅನ್ನೋ ಕಾರಣಕ್ಕೆ ಅದು ಎಫೆಕ್ಟಿವ್ ಅಂತ ಹೇಳೋಕ್ಕಾಗಲ್ಲ. ಹಾಗಾದ್ರೆ ಈ ಆನ್ಲೈನ್ನಲ್ಲೆಲ್ಲ ನೋಡ್ತೀವಲ್ಲ, ಕೆಲವು ಬ್ಲಾಗ್ಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಆ ಟಿಕ್ಟಾಕ್ ವಿಡಿಯೋಗಳಲ್ಲೆಲ್ಲ ವೀರ್ಯ ಫೇಸ್ ಮಾಸ್ಕ್ ಅಂತಾರಲ್ಲ, ಅದನ್ನೋ ದೊಡ್ಡ ಟ್ರೆಂಡ್ ತರನೇ ಮಾತಾಡ್ತಾರಲ್ಲ, ಅದ್ರ ಬಗ್ಗೆ ಏನ್ ಹೇಳುತ್ತೆ ಈ ಲೇಖನ? ಅದನ್ನೂ ಈ ಲೇಖನ ಅಡ್ರೆಸ್ ಮಾಡುತ್ತೆ. ಅದಕ್ಕೆ ಯಾವುದೇ ವೈದ್ಯಕೀಯ ಆಧಾರ ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳುತ್ತೆ. ಅಷ್ಟೇ ಅಲ್ಲ, ಚರ್ಮ ತಜ್ಞರು ಇದನ್ನ ಖಂಡಿತವಾಗ್ಲೂ ರೆಕಮೆಂಡ್ ಮಾಡೋದಿಲ್ಲ. ಆಮೇಲೆ ಇದರಲ್ಲಿರೋ ಪ್ರೋಟೀನ್ಗಳಿಂದ ಕೆಲವರಿಗೆ ಅಲರ್ಜಿ ಆಗೋ ಸಾಧ್ಯತೆ ಕೂಡ ಇದೆಯಂತೆ. ಚರ್ಮ ಉರಿ, ತುರಿಕೆ, ದದ್ದು ಈ ತರಹದ್ದು ಕಾಣಿಸ್ಕೊಳ್ಬಹುದು. ಅಂದ್ರೆ ಸೌಂದರ್ಯ ಹೆಚ್ಚಿಸೋ ಬದಲು ಸಮಸ್ಯೆಗಳು ಜಾಸ್ತಿ ಆಗಬಹುದು. ಓಹೋ, ಅಂದ್ರೆ ರಿಸ್ಕ್ ಕೂಡ ಇದೆ. ಸರಿ, ಇನ್ನು ವೀರ್ಯ ಕುಡಿಯೋದ್ರ ಬಗ್ಗೆ ಏನು? ಅದರಿಂದ ಆರೋಗ್ಯಕ್ಕೇನಾದ್ರೂ ಸ್ಪೆಷಲ್ ಲಾಭ ಇದೆಯಾ? ನಾವು ನೋಡಿರೋ ಮಾಹಿತಿಯಲ್ಲಿ ಅದರಿಂದನೂ ಅಂದ್ರೆ ಸೇವನೆಯಿಂದನೂ ಯಾವುದೇ ವಿಶೇಷ ಆರೋಗ್ಯ ಲಾಭವಿಲ್ಲ. ಅದರಲ್ಲಿರೋ ಪೋಷಕಾಂಶಗಳ ಮಟ್ಟ ತುಂಬಾ ಕಡಿಮೆ, ಗೊತ್ತಲ್ಲ? ಹಾಗಾಗಿ ಅದನ್ನ ಪೋಷಣೆಯ ಒಂದು ಮೂಲ ಅಂತ ಪರಿಗಣಿಸೋಕ್ಕಾಗಲ್ಲ. ಇದು ಯಾವ ಆಹಾರಕ್ಕೂ ಪರ್ಯಾಯ ಅಂತೂ ಅಲ್ವೇ ಅಲ್ಲ. ಹಾಗಾದ್ರೆ ಈ ಜನಪ್ರಿಯ ಮಾತುಗಳು ಕೇಳಿ ಬರ್ತಾವಲ್ಲ, ಮುಖಕ್ಕೆ ಹಚ್ಚಿದ್ರೆ ಬೆಳ್ಳಗಾಗ್ತಾರೆ, ಅಥವಾ ಇದು ಬೆಸ್ಟ್ ನ್ಯಾಚುರಲ್ ಕ್ರೀಮ್, ಈ ತರಹದ್ದು, ಇದೆಲ್ಲ ಸುಮ್ನೆನಾ, ತಪ್ಪು ಕಲ್ಪನೆಗಳ? ಖಂಡಿತವಾಗಿ ಹೌದು. ಈ ಲೇಖನ ಈ ಎಲ್ಲಾ ಮಾತುಗಳನ್ನ ವೈಜ್ಞಾನಿಕವಾಗಿ ಆಧಾರ ಇಲ್ಲದ್ದು ಮತ್ತು ತಪ್ಪು ಮಾಹಿತಿ ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಚರ್ಮದ ಹೊಳಪಾಗಲಿ, ಬಣ್ಣ ಆಗಲಿ, ಆರೋಗ್ಯ ಆಗಲಿ, ಯಾವುದಕ್ಕೂ ಇದರಿಂದ ಪ್ರಯೋಜನ ಇಲ್ಲ ಅನ್ನೋದು ಕ್ಲಿಯರ್ ಕಟ್ ನಿರ್ಧಾರ. ಹಾಗಾದ್ರೆ ನಿಜವಾಗ್ಲೂ ಒಳ್ಳೆ ಚರ್ಮ ಬೇಕು ಅಂದ್ರೆ ಏನ್ ಮಾಡಬೇಕು? ಅದಕ್ಕೆ ಸರಿ ದಾರಿಗಳು ಯಾವುವು ಅಂತ ಲೇಖನದಲ್ಲಿ ಏನಾದರೂ ಹೇಳಿದಾರಾ? ಖಂಡಿತ ಹೇಳಿದ್ದಾರೆ. ಲೇಖನ ಕೆಲವು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರೋ ವಿಧಾನಗಳನ್ನ ಹೇಳುತ್ತೆ. ಉದಾಹರಣೆಗೆ, ಸರಿಯಾದ ಫೇಸ್ ವಾಶ್ ಬಳಸೋದು, ಆಮೇಲೆ ದೇಹದಲ್ಲಿ ನೀರಿನಂಶ ಕಾಪಾಡಿಕೊಳ್ಳೋದು ಅಂದ್ರೆ ಹೈಡ್ರೇಟೆಡ್ ಆಗಿರೋದು, ಬಿಸಿಲಿಗೆ ಹೋಗುವಾಗ ಸನ್ಸ್ಕ್ರೀನ್ ಬಳಸೋದು, ಇದು ತುಂಬಾ ಮುಖ್ಯ. ಆಮೇಲೆ ಪೌಷ್ಟಿಕ ಆಹಾರ, ವಿಟಮಿನ್ ಸಿ, ಇ ಇರೋ ಆಹಾರ ಸೇವಿಸೋದು, ಸಾಕಷ್ಟು ನಿದ್ದೆ ಮಾಡೋದು ಮತ್ತೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಇವೆಲ್ಲ ನಿಜವಾಗ್ಲೂ ಚರ್ಮದ ಆರೋಗ್ಯಕ್ಕೆ ಹೆಲ್ಪ್ ಮಾಡ್ತವೆ. ಸರಿ, ಹಾಗಾದ್ರೆ ಒಟ್ಟಾರೆಯಾಗಿ ನಾವು ನೋಡಿದಾಗ ಈ ಲೇಖನದ ಆಧಾರದ ಮೇಲೆ ಹೊಳೋದಾದ್ರೆ ಉತ್ತರ ಸ್ಪಷ್ಟವಾಗಿದೆ. ಇಲ್ಲ, ವೀರ್ಯ ಕುಡಿದ್ರೂ ಸರಿ, ಮುಖಕ್ಕೆ ಹಚ್ಕೊಂಡ್ರೂ ಸರಿ, ಚರ್ಮದ ಕಾಂತಿ ಹೆಚ್ಚಾಗಲ್ಲ, ಬೆಳ್ಳಗೂ ಆಗಲ್ಲ. ಇದು ಕೇವಲ ವೈಜ್ಞಾನಿಕ ಆಧಾರ ಇಲ್ಲದ ಒಂದು ನಂಬಿಕೆ ಅಷ್ಟೇ. ಹೌದು, ಖಂಡಿತ. ಇದು ನಮ್ಮನ್ನ ಒಂದು ಮುಖ್ಯವಾದ ಯೋಚನೆಗೆ ತರುತ್ತೆ ಅಲ್ವಾ? ಸೌಂದರ್ಯಕ್ಕಾಗಲಿ, ಆರೋಗ್ಯಕ್ಕಾಗಲಿ ಈ ತರಹದ ಸುಲಭ ಕ್ವಿಕ್ ಫಿಕ್ಸ್ ಅಂತ ಹುಡ್ಕೋ ಬದಲು ವೈಜ್ಞಾನಿಕವಾಗಿ ಏನು ಸರಿ, ಯಾವ ಮಾಹಿತಿ ಮೂಲ ನಂಬಬಹುದು ಅಂತ ನೋಡೋದು ತುಂಬಾ ಮುಖ್ಯ. ಈಗಿನ ಕಾಲದಲ್ಲಿ, ವಿಶೇಷವಾಗಿ ಆನ್ಲೈನಲ್ಲಿ ಮಾಹಿತಿಗಳು ತುಂಬಿ ಹೋಗಿವೆ. ಯಾವುದು ಸತ್ಯ, ಯಾವುದು ಸುಳ್ಳು ಅಂತ ಫಿಲ್ಟರ್ ಮಾಡೋ ಕೆಪಾಸಿಟಿ ನಮಗೆ ಬೇಕು. ನಿಜ, ವಿಶ್ವಾಸಾರ್ಹ ಮೂಲಗಳನ್ನೇ ನಂಬಬೇಕು. ಇವತ್ತಿನ ಈ ಚರ್ಚೆ ಕೇಳುಗರಿಗೆ ಉಪಯುಕ್ತವಾಗಿತ್ತು ಅನ್ಕೋತೀನಿ. ಧನ್ಯವಾದಗಳು. ಧನ್ಯವಾದಗಳು.